100% ಎಫರ್ಟ್ಸ್ ಹಾಕಿದ್ರು ಎಲ್ಲ ವೇಸ್ಟ್ ಆಯ್ತು. ಛೇ, ಏನೋ ಆಸೆ ಇಟ್ಕೊಂಡಿದ್ದೆ ಕಣ, ಎಲ್ಲ ಉಲ್ಟಾ ಆಗೋಯ್ತು. ಏನ್ರಪ್ಪ ಅಣ್ಣ ತಮ್ದಿರಾ? ಹೇಗಿತ್ತು ನಮ್ಮ ಕರಾಮತ್ತು? ಏನೋ ಒಂದು ಮಾಡ್ಬಿಟ್ಟು ಸಾಧಿಸ್ಬಿಟ್ಟಲ್ಲ ನೀನು. ಲೇ, ಮೊದಲೇ ಗೊತ್ತಿರಬೇಕಾಗಿತ್ತು ಯಾರನ್ನ ಎದುರು ಹಾಕೋತಿದ್ದೀನಿ ಅಂತ. ಪ್ರೀತಿ ಅಂತ ಬಂದಮೇಲೆ ನಾವು ಏನು ಬೇಕಾದ್ರೂ ಮಾಡ್ತೀವಿ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀವಮ್ಮ. ಈಗ ನೀವಿಬ್ರು ಸೋತಿದ್ದೀರಾ, ಅದಕ್ಕೇನಿಲ್ವಾ? ಕೃಷ್ಣ, ಏನಪ್ಪ ಬೇಕಿತ್ತು ನಿನಗೆ? ಡ್ಯಾನ್ಸ್ ಮಾಡ. ಬಿಡು ಕೃಷ್ಣ, ಆಗಲ್ಲ ನನಗೆ. ನಿಂತ್ಕೊ. ತಾಗೋದ್ ಬಿಟ್ಟ ಅಂದ್ರೆ ನನ್ನ ಮಕ್ಳು ಅವಾಗಲೇ ನಿಂತಿದ್ದಾಗ ನಾನು ಬೇಜಾರಲ್ಲಿ ಸಿಕ್ಕಾಬಿಟ್ಟೆ ಉರಿಸ್ಬಿಟ್ಟು ಹೋದ್ರಿ. ಇವಾಗ ಐತ್ ನಿಮಗೆ. ಮಾಡಿ ಡ್ಯಾನ್ಸ್ ಮಾಡಿ. ಬ್ರೋ, ಏಯ್ ಮಾಡ. ಸರಿ. ಒಳ್ಳೆ ಹುಡುಗಿ ಥರ ಸ್ವಲ್ಪ ಫೀಲ್ ಇರಲಿ. ಈ ನಾಗವಲಿನ ಮೈ ಮೇಲೆ ಹಾಕೊಂಡು ಒಂದೆರಡು ಸ್ಟೆಪ್ ಬಿಡಪ್ಪ ಕೃಷ್ಣ. ಏಯ್ ಆಯ್ತು. ಏನ್ ಸಾಯಬ್ರು, ಸಾಹಸ ಸಿಂಹ ವಿಷ್ಣುವರ್ಧನ್ ಥರ ಕೂತ್ ಬಿಟ್ಟಿದ್ದೀರಾ. ಬಾರಲ್ಲ, ಒಂದೆರಡು ಬಸ್ಕಿ ಹೊಡಿ. ಬಾ. ಏನು ಬಸ್ಕಿನ ಚಾನ್ಸೇ ಇಲ್ಲ. ಏ ಚಾ ತಾಗೋದ್ ಬಿಟ್ಟು ಅಂದ್ರೆ ಬಾರ. ಕಾಲು ಹೊಡಿ, ಪರವಾಗಿಲ್ಲ. ಮಾಡ ಮಾಡ್ತೀವಿ. ಹೊಡಿಯ ಹೊಡಿಯ. ಇದು ಬಹುಮಾನನ ಶಿಕ್ಷೆನ? ಇದು ಇವ್ರಿಗೆ ಶಿಕ್ಷೆ, ನನಗೆ ಬಹುಮಾನ. ನೋಡಿ, ಕೊಟ್ಟಿರೋ ಚಾಲೆಂಜಲ್ಲಿ ಸೋತಿದ್ದಾರೆ. ಅದ್ಬಿಡು, ಅಡುಗೆ ಹೇಗಿತ್ತು ಗೊತ್ತಾ? ಅದಕ್ಕೆ ಕೈ ರುಚಿ ಮಾತ್ರ ಏನು ರುಚಿ, ಏನು ಸ್ವಾದ. ಮೊದಲನೇ ತುತ್ತಿಗೆ ಕ್ಲೀನ್ ಬೋಲ್ಡ್ ಸಖತ್ತಾಗಿತ್ತು. ಇದಕ್ಕೋಸ್ಕರನೇ ಇಷ್ಟು ದಿನ ಕಾಯ್ತಿದ್ದೆ ನಾನು. ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಹೀಗೆ ಮಾಡ್ತಿದ್ವಿ. ಚಾಲೆಂಜ್ ಹಾಕೋದು, ಗೆದ್ದವರಿಗೆ ಅಣ್ಣನ ತಟ್ಟೆಯಿಂದ ಮೊದಲನೇ ತುತ್ತು. ಆ ತುತ್ತಿಗೆ ದೊಡ್ಡ ಯುದ್ಧನೇ ನಡೆದು ಹೋಗ್ತಿತ್ತು ಗೊತ್ತಾ? ಅವನ ಕೈಯಾರೆ ಕೊಡೋ ತುತ್ತು, ಅದೇ ನಮಗೆ ದೊಡ್ಡ ಬಹುಮಾನ. ವಿನಿ, ಈಗ ಅದೇ ಥರ ಪ್ರೈಸು ಸರ್ಪ್ರೈಸ್ ಎರಡೂ ನಿನಗೆ ಕೊಡ್ತೀನಿ, ನೋಡ್ತೀಯಾ? ನೋಡಪ್ಪ, ಸಿಂಪಲ್ಲಾಗಿ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ನೀನು ಚಾಲೆಂಜಲ್ಲಿ ಸೋತಿದ್ಯಾ, ರೈಟ್? ಈ ಬಸ್ಕಿ ಎಲ್ಲ ಹೊಡೆಯೋದು ತುಂಬಾ ಸಿಂಪಲ್ ಆಗೋಯ್ತು ನಿನಗೆ. ಮಧುಮಗ ಬಸ್ಕಿ ಹೊಡಿತಾ ಇದ್ರೆ ಬೇರೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಏನೋ ಇದಕ್ಕಿಂತ ದೊಡ್ಡ ಶಿಕ್ಷಣ, ರೈಟ್ ಹೇಳಲೇ? ಇದನ್ನ ನೀನು ಎಂಜಾಯ್ ಮಾಡ್ತಿಲ್ಲ ಮಗನೇ. ಈಗ ನೆಕ್ಸ್ಟ್ ಕೊಡೋ ಚಾಲೆಂಜ್ ಇದೆಯಲ್ಲ, ಆ ಪನಿಷ್ಮೆಂಟ್ನ ಸಖತ್ತಾಗಿ ಎಂಜಾಯ್ ಮಾಡ್ತೀಯ ನೀನು. ಏನಪ್ಪ ಅಂತದು? ಸಿಂಪಲ್ ಅಪ್ಪ. ನಮ್ಮಪ್ಪ, ನಮ್ಮ ಫಾದರ್, ನಮ್ಮ ಪಿತಾಜಿ, ಸೂರ್ಯ ಪ್ರಕಾಶ್ ಅವ್ರ ಮುಂದೆ ಅತ್ತಿಗೆಗೆ ಕೆನೆಗೊಂದು ಪಪ್ಪಿ ಕೊಡಬೇಕು.